ಈತನ ಸುತ್ತನಾಮದ ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಆತ್ಮೀಯ ಸಹೋದರ ಸಹೋದರರೇ, ಇಂದಿನ ಮೊದಲನೇ ವಾಚನದಲ್ಲಿ ಸ್ವಾಮಿ ಸರ್ವೇಶ್ವರ ನಮಗೆ ತಿಳಿಸುತ್ತಾರೆ. ಎಜೆಕಿಯೇಲ ಪ್ರವಾದಿಯ ಗ್ರಂಥದಲ್ಲಿ ಒಬ್ಬ ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ಧರ್ಮನೀತಿಯನ್ನು ಕೈ ಹಿಡಿದರೆ ಅವನು ಆಶೀರ್ವದಿಸಲ್ಪಡುವನು. ಆದರೆ ಒಬ್ಬ ಧರ್ಮಿಷ್ಠನು ತನ್ನ ಧರ್ಮಗಳನ್ನು ಬಿಟ್ಟು ಅನ್ಯಾಯ ಅನೀತಿಯಲ್ಲಿ ನಡೆದರೆ ಅವನು ಸಾಯನೆಂದು ಪ್ರಭು ಹೇಳುತ್ತಾರೆ. ಸಕಲ ಒಳ್ಳೆಯತನಕ್ಕೂ ಮೂಲ ನಮ್ಮ ಪ್ರಭುವೇ. ಆದ್ದರಿಂದ ನಾವು ಸದಾ ಸರ್ವಕಾಲದಲ್ಲೂ ಸರ್ವರಿಗೂ ಒಳ್ಳೆಯದನ್ನು ಮಾಡಲು ಕರೆ ಹೊಂದಿದವರು. ಆದ್ದರಿಂದ ಇತರರು ಕೆಟ್ಟದನ್ನು ಮಾಡುತ್ತಿದ್ದಾರೆ ಎಂದು ತಿಳಿದು ನಮ್ಮ ಒಳ್ಳೆತನವನ್ನು ಬಿಟ್ಟು ನಾವೆಂದಿಗೂ ಕೆಟ್ಟವರಾಗಬಾರದು. ಏಕೆಂದರೆ ನಮ್ಮ ಕೃತ್ಯಗಳ ಪ್ರತಿಫಲವನ್ನು ನಾವು ಅನುಭವಿಸಲೇಬೇಕಾಗುವುದು. ಆದ್ದರಿಂದ ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ಮಾತಿನಲ್ಲಿಯೂ ನಮ್ಮ ಜೀವಿತದಲ್ಲಿಯೂ ಇತರರಿಗೂ ಮತ್ತು ಈ ಸಮಾಜಕ್ಕೂ ಒಳ್ಳೆಯದನ್ನೇ ಮಾಡುತ್ತಾ ದೇವರ ಕಣ್ಣುಗಳಲ್ಲಿ ನೀತಿಯುತ ಬದುಕನ್ನು ಜೀವಿಸುವ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಹಾಡು ನಿವದನವೇ ಕ್ರಿಸ್ತರ ದೇಹದ ರಹಸ್ಯವನ್ನು, ಲೋಕದ ಪಾಪಕ್ಕೆ ಚೆಲ್ಲಿದ ರಕ್ತದ ಮಹಿಮೆಯನ್ನು, ಕನ್ಯೆಯ ಉದರದಿ ಜನಿಸಿದ ಪ್ರಜೆಗಳ ಅರಸನನ್ನು, ಮಾನವ ರಕ್ಷೆಗೆ ಕನ್ಯೆಯ ಉದರದಿ ಜನಿಸಿದರು, ದೈವಿ ವಾರ್ತೆಯ ಎಲ್ಲೆಡೆ ಸಾರುತ್ತ ಬಾಳಿದರು, ವಿಚಿತ್ರ ಪ್ರೀತಿಯ ತೋರುತ್ತ ಜೀವ ಸವೆಸಿದರು, 12 ಶಿಷ್ಯರ ಸಂಗಡ ಪಾಸ್ಕವ ಭುಜಿಸಿದರು, ನೇಮಿತ ಭೋಜನದಂತ್ಯದಿ ರೊಟ್ಟಿಯ ಹಿಡಿದು ಪರಮನ ವರಗಳ ಪ್ರಾರ್ಥಿಸಿ ಸರ್ವರ್ಗೆ ಬಡಿಸಿದರು. ಕ್ರಿಸ್ತರ ಮಾತಿಗೆ ರೊಟ್ಟಿಯು ಶರೀರವಾಯಿತು, ಪಾತ್ರೆಯ ರಸವು ಅದ್ಭುತ ಸ್ವರಕ್ತವಾಯಿತು, ಇಂದ್ರಿಯ ಕಾಣದ ಸತ್ಯದ ನಂಬಿಕೆ ತಾನೋಡಿತು. ಪ್ರಭುವೇ, ನಿಮ್ಮನ್ನು ಶಿಲುಬೆಗೇರಿಸುವ ಸಮಯದಲ್ಲೂ ನಿಮ್ಮನ್ನು ಹಿಂಸಿಸಿದಂಥ ದುಷ್ಟರಿಗೆ ನೀವು ಅವರ ಕ್ಷಮೆಗಾಗಿ ಪ್ರಾರ್ಥಿಸಿದ್ದೀರಿ. ಆದರೆ ನಮ್ಮ ನಿತ್ಯ ಜೀವಿತದಲ್ಲಿ ನಾವು ನಮ್ಮ ನೀತಿಯನ್ನು, ನ್ಯಾಯವನ್ನು, ನಮ್ಮ ಧರ್ಮವನ್ನು ಸದಾ ಪಾಲಿಸಲು ನಮಗೆ ಬೇಕಾದ ಶಕ್ತಿಯನ್ನು, ಕೃಪೆಯನ್ನು ನಮಗೆ ದಯಪಾಲಿಸಿ ಎಂದು ನಿಮ್ಮ ಪರಿಶುದ್ಧ ಹೆಸರಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.